ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ನಿಮ್ಮ ಕನ್ನಡ ಪಾಡ್ಕಾಸ್ಟ್. ಇವತ್ತಿನ ವಿಶೇಷವಾದಂಥ ಅತಿಥಿ, ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ನೀವೆಲ್ಲರೂ ಕೂಡ ಯೂಟ್ಯೂಬನ್ನು ನೋಡಿರ್ತೀರಿ, ನನ್ನ ಎಪಿಸೋಡ್ಸ್ನು ನೋಡ್ತಿರ್ತೀರಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಡಿಜಿಟಲ್ ಮಾಧ್ಯಮ. ಆ ಚಾನಲ್ನು ಕೂಡ ನೋಡಿರ್ತೀರಿ. ಯಾವ ರೀತಿ ಗ್ರೋತ್ ಆಯಿತು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಈ ಗ್ರೋತ್ನ ನೋಡಿದವ್ರಿಗೆ ಎಷ್ಟೋ ಜನರಿಗೆ ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕು, ನಾನು ಕೂಡ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಕನಸುಗಳನ್ನ ಹೊತ್ತಿರ್ತೀರ. ಸೊ ಅಂಥವ್ರಿಗೆ ಈ ಒಂದು ಎಪಿಸೋಡು ತುಂಬಾ ಯೂಸ್ಫುಲ್. ಯಾಕೆ ಅಂತ ಅಂದರೆ, ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀರಾಮ್ ಬೆನ್ನೂರ್, ಒಬ್ಬರು ಯೂಟ್ಯೂಬರ್, ಕೋಚ್, ಇನ್ಫ್ಲೂಯೆನ್ಸರ್, ಎಲ್ಲವೂ ಕೂಡ ಹೌದು. ನಮ್ಮ ಇಂಡಿಯನ್ ರುಪೀಸಲ್ಲಿ ಹೀ ಈಸ್ ಅ ಮಲ್ಟಿ ಮಿಲಿಯನರ್ ಯೂಟ್ಯೂಬರ್. ಆ್ಯಂಡ್ ಇವರ ಐಡೆಂಟಿಟಿ ಕೂಡ ಎಲ್ಲೂ ರಿವೀಲ್ ಆಗಿಲ್ಲ, ಅಷ್ಟೊಂದು ಫೇಮಸ್ ಕೂಡ ಅಲ್ಲ. ಆದರೆ ಇವರ ಕಂಟೆಂಟು ಅಷ್ಟು ಫೇಮಸ್ ಇದೆ. ಯಾವ ರೀತಿ ಇವರ ಕೆರಿಯರ್ ಶುರು ಆಯಿತು, ಯಾವ ರೀತಿ ಇವರ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಯೂಟ್ಯೂಬರ್ಸೇ. ಮೋಸ್ಟ್ ಪ್ರಾಬಬ್ಲಿ ಗೋಲ್ಡ್ ಬಟನ್ನು, ಸಿಲ್ವರ್ ಬಟನ್ನು ಒಂದು ರಾಶಿ ಇಟ್ಕೊಂಡಿದ್ದಾರೆ ಇವ್ರ ಮನೇಲಿ. ಹೇಗೆ ಶುರು ಆಯಿತು, ಹೇಗೆ ಇದೊಂದು ಸ್ಟೆಪ್ಸ್ ತೊಗೊಂಡ್ರು ಅವರ ಲೈಫಲ್ಲಿ, ಮೂಲತಃ ಈ ವ್ಯಕ್ತಿಯ ಹಿನ್ನೆಲೆ ಏನು, ಎಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ. ಲೆಟ್ಸ್ ವೆಲ್ಕಮ್ ಶ್ರೀರಾಮ್ ಬೆನ್ನೂರ್. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ಆಕಾಶ್ ಅವರೇ. ಥ್ಯಾಂಕ್ ಯು. ಎಸ್ ಸರ್, ನಿಮ್ಮ ಜರ್ನಿ ಸ್ಟಾರ್ಟ್ ಆಗೋದೇ ಯೂಟ್ಯೂಬರ್ ಆಗಿ, ಒಬ್ಬ ಕೋಚ್ ಆಗಿ. ಆದರೆ ಅದಕ್ಕಿಂತ ಮುಂಚೆ ನೀವು ಏನಾಗಿದ್ರಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳಿದ್ರೆ, ಯಾಕೆಂದರೆ ಈ ಎಪಿಸೋಡ್ನ ನೋಡೋಂಥವ್ರಿಗೆ ಬಿಗಿನಿಂಗಲ್ಲೇ ನಾವು ಏನಾಗಿದ್ವಿ, ಈಗ ಏನಾಗಿದ್ದೀವಿ ಅನ್ನೋದನ್ನು ಒಂದು ಬಿಫೋರ್ ಆಫ್ಟರ್ನ ತೋರಿಸಿದ್ರೆ ಪಿಕ್ಚರ್ ಚೆನ್ನಾಗಿರತ್ತೆ ಅಂತ. ಆ್ಯಕ್ಚುಲಿ ತಂದೆ ತಾಯಿಯವ್ರಿಗೆಲ್ಲ ಒಂದು ಆಸೆ ಇತ್ತು, ನಮ್ಮ ಮಗ ಒಳ್ಳೆಯ ಜಾಬಲ್ಲಿ ಇರಬೇಕು ಅಂತಂದ್ಬಿಟ್ಟು. ಸೊ ಹೀಗಾಗಿ ಎಜುಕೇಷನ್ ಎಲ್ಲ ಮುಗಿತಿರ್ಬೇಕಾದ್ರೆ, ಥರ್ಡ್ ಇಯರ್ ಇಂಜಿನಿಯರಿಂಗ್ ಇರಬೇಕಾದ್ರೆ ನನಗೆ ಐ ಟಿ ಕಂಪ್ನಿಲಿ ಜಾಬ್ ಸಿಕ್ತು. ಓದಿದ ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ ಐ ಟಿ ಕಂಪ್ನಿ ಜಾಬ್ ಸಿಕ್ತು. ಆವಾಗ ಹಣದ ಅವಶ್ಯಕತೆ ಅಂತೂ ಜಾಸ್ತಿ ಇತ್ತು, ಯಾಕಂದ್ರೆ ನಾವು ಭಾಳ ಬಡತನದಿಂದ ಬಂದವರು. ಸೊ ಹಾಗಾಗಿ ಐ ಟಿ ಕಂಪ್ನಿಲಿ ಸೇರಿಕೊಂಡೆ. ಐ ಟಿ ಕಂಪ್ನಿ ಬಂದ್ಬಿಟ್ಟು ಆಕ್ಸೆಂಚರ್. ಸೊ ನನ್ನ ಮೊದಲನೇ ಜಾಬು 2006 ಆಕ್ಸೆಂಚರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸುಮಾರು 12.5 ವರ್ಷ ಐ ಟಿ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ಮ್ಯಾನ್ಹ್ಯಾಟನ್ ಅಸೋಸಿಯೇಟ್ಸು, ಆಕ್ಸೆಂಚರ್, 2 ಕಂಪ್ನಿಲಿ ಕೆಲಸ ಮಾಡಿದ್ದೀನಿ. ನಾನು ಜಾಬ್ ಕ್ವಿಟ್ ಮಾಡಬೇಕಾದ್ರೆ ಸುಮಾರು ನನಗೆ 24 ಲಕ್ಷ ಸಂಬಳ ಬರ್ತಿತ್ತು. ಆ ಟೈಮಲ್ಲಿ ನಾನು ಜಾಬ್ ಕ್ವಿಟ್ ಮಾಡಿರೋದು. ಯಾಕೆಂದರೆ ಅದರಿಂದ ಸ್ವಲ್ಪ ಹಿಂದ್ಗಡೆ ಹೋದರೆ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಿದ್ದೆ. ಕಾಂಟೆಂಟ್ ಕ್ರಿಯೇಷನಿಂದ ಯೂಟ್ಯೂಬಿಂದ ಏನು ಅರ್ನಿಂಗ್ ಬರ್ತಿತ್ತಲ್ಲ, ಅದು ನನ್ನ ಸ್ಯಾಲ್ರಿಗಿಂತ ಜಾಸ್ತಿ ಇತ್ತು. ಹಾಗಿದ್ದಾಗ ಡಿಸೈಡ್ ಮಾಡಿದ್ದು, ಸರಿ ಜಾಬ್ ಕ್ವಿಟ್ ಮಾಡಿ ಇನ್ನು ಫುಲ್ ಟೈಮು ಫೋಕಸ್ ಮಾಡೋಣ ಇದ್ರ ಮೇಲೆ, ಬೇರೆಯವ್ರಿಗೆ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಐ ಟಿ ಪ್ರೊಫೆಷನಲ್ ಟರ್ನ್ಡ್ ಕಾಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು ನಾನು. ಓಕೆ, ಅಂದರೆ ನಿಮ್ಮ ಜರ್ನಿ ಐ ಟಿ ಪ್ರೊಫೆಷನ್ನು. ಹೌದು. ಬಟ್ ನಿಮ್ಮನ್ನೆಲ್ಲ ಒಂದು ಕಡೆ ರೂಟ್ ಮಾಡಿದ್ದು ಯೂಟ್ಯೂಬರ್ ಆಗಿ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ. ಹೇಗೆ ಸ್ಪಾರ್ಕ್ ಆಯಿತು? ಲೈಕ್ ಆಗ ನೀವು ಶುರು ಮಾಡಿದಂಥ ಸಮಯದಲ್ಲಿ ಯೂಟ್ಯೂಬ್ ಅನ್ನೋದು ಬೂಮಲ್ಲಿರಲಿಲ್ಲ. ಎಷ್ಟೋ ಜನರಿಗೆ ಕಾಂಟೆಂಟ್ ಕ್ರಿಯೇಟರ್ ಅನ್ನೋ ಒಂದು ವರ್ಡೇ ಫೆಮಿಲಿಯರ್ ಇರಲಿಲ್ಲ, ಆ ಪ್ರೊಫೆಷನ್ನೇ ಪರಿಚಯ ಇರಲಿಲ್ಲ. ಆ ಸಮಯದಲ್ಲಿ ನಿಮ್ಮ ಕೆರಿಯರ್ ಹೇಗೆ ಶುರು ಆಗುತ್ತೆ? ಕೆರಿಯರ್ ಶುರು ಆಗೋದು ಕಾರಣ ಐ ಟಿ ಅಂತಲ್ಲ, ಅದಕ್ಕೊಂದು ಸಣ್ಣ ಕತೆ ಇದೆ, ಹೇಳ್ಬೋದಾ? ಹೇಳಿ. ಈ ಕತೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗ್ಬೋದು. ಹೌದೌದು. ಸುಮಾರು ನನಗೊಂದು 10 ವರ್ಷ ಆಯಿತು. ತಂದೆ ತಾಯಿ ನನ್ನನ್ನು ಬೆಂಗಳೂರು ಕಳಿಸಿದ್ರು. ನೀನು ಬೆಂಗಳೂರಲ್ಲಿದ್ದು ಓದು, ಮಾವ ಮನೇಲಿ ಇದ್ಬಿಟ್ಟು ಅಂತ ಅಂದ್ಬಿಟ್ಟು ಓದೋಕ್ಕೆ ಶುರು ಮಾಡಿದೆ. ರಜದಲ್ಲಿ ಊರಿಗೆ ಹೋಗಿದ್ದೆ. ಅಪ್ಪ ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ವಿ, ಸುಮಾರು 10 ವರ್ಷ ಆವಾಗ ನನಗೆ. ಕೆಲಸ ಮಾಡ್ತಿರ್ಬೇಕಾದ್ರೆ ತಂದೆಯವ್ರಿಗೆ ಗೊತ್ತಾಯಿತು ನಾನು ಸ್ಕೂಲ್ ಫೀಸ್ ಪೇ ಮಾಡಬೇಕು ಅಂತಂದ್ಬಿಟ್ಟು. ಎಷ್ಟಿರುತ್ತೆ ಸಂಬಳ? ಅಲ್ಲ, ಸ್ಕೂಲ್ ಫೀಸ್ ಆ ಟೈಮಲ್ಲಿ ಒಂದು 3ನೇ ಕ್ಲಾಸು 4ನೇ ಕ್ಲಾಸು ಅಂತಂದರೆ 1000 ರೇಂಜಲ್ಲಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಏನಿರಲಿಲ್ಲ. ಅವ್ರ ಹತ್ರ ಅದಕ್ಕೂ ದುಡ್ಡು ಇರಲಿಲ್ಲ ಅವಾಗ. ಸರಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಹೋಗ್ಬಿಟ್ಟು ಒಬ್ಬರ ಹತ್ರ ಕೇಳಿದ್ರು, ಮತ್ತು ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕೊಡಬೇಕು, ಸ್ವಲ್ಪ ಸಹಾಯ ಮಾಡಿ, ಬೆಳೆ ಬಂದ ತಕ್ಷಣ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಅವ್ರು ಹೇಳಿದರು. ಆ ವ್ಯಕ್ತಿ ನಮ್ಮ ತಂದೆಯವ್ರನ್ನ ನೋಡ್ಬಿಟ್ಟು ಒಂದು ಮಾತು ಹೇಳಿದರು, ಯಾಕೆ ಇವ್ರ ಮೇಲೆಲ್ಲ ನೀವು ದುಡ್ಡು ಹಾಳು ಮಾಡ್ತೀರಾ? ಅದ್ರ ಬದಲು ಎಲ್ಲ ನಿಮ್ಮ ಮಕ್ಕಳನ್ನೂ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ, ನಿಮಗೂ ಸಪೋರ್ಟ್ ಸಿಗುತ್ತೆ, ನೀವು ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತಂದರು. ಒಂದೇ ಒಂದು ಒಳ್ಳೆ ಕೆಲಸ ಅಂತಂದರೆ ನಮ್ಮ ತಂದೆಯವರು ಅವ್ರ ಮಾತು ಕೇಳಲಿಲ್ಲ. ಅದೇ ಕಾರಣಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಅವತ್ತು ರಾತ್ರಿ ಒಂದು ಮಾತು ಹೇಳಿದ್ರು ನನಗೆ, ಚೆನ್ನಾಗಿ ಓದು, ಒಳ್ಳೆ ಜಾಬ್ ತೊಗೋ, ಒಳ್ಳೆ ಲೈಫ್ ಲೀಡ್ ಮಾಡು ಅಂತಂದರು. ಯಾವಾಗ ನಾನು 10 ವರ್ಷ ಇದ್ದಾಗ. ನನಗೂ ಏನು ತಂದೆ ತಾಯಿ ಎಷ್ಟೊಂದು ಕಷ್ಟಪಡ್ತಿದ್ದಾರಲ್ಲ, ನಾನು ಚೆನ್ನಾಗಿ ಓದ್ಬಿಟ್ಟು ತಂದೆ ತಾಯಿಗೂ ಒಳ್ಳೆ ಲೈಫ್ ಕೊಡೋಣ ಅನ್ನೋ ಆಸೆ. 10 ವರ್ಷ ಆಗಿದ್ದರೂ ಅದೊಂದು ತಲೆಯಲ್ಲಿ ಓಡ್ತಾಯಿತ್ತು. ಸರಿ, ಆಕ್ಸೆಂಚರಲ್ಲಿ ಕೆಲಸ ಸಿಕ್ತು. ನನಗೆ ಫುಲ್ ಜೋಶ್. ಈಗ ನನ್ನ ಕೆಲಸ ಸಿಕ್ಕಿದೆ, ಅಪ್ಪ ಅಮ್ಮನ ಒಳ್ಳೆ ಲೈಫ್ ಕೊಡ್ಬೋದು ಅಂತ ಫುಲ್ ಜೋಶು. ಸರಿ ಅಂತಂದ್ಬಿಟ್ಟು ಕೆಲಸ ಶುರು ಮಾಡಿದೆ. 1 ವರ್ಷ ಹೆಚ್ಚು ಕಡಿಮೆ ಮುಗಿಗೆ ಬಂತು. ಅರ್ಥ ಆಗಿದ್ದೇನು ಅಂತಂದರೆ, ತಿಂಗಳದ್ದು ಒಂದು 5ನೇ ತಾರೀಕು 10ನೇ ತಾರೀಕು ಅನ್ನೋಷ್ಟರಲ್ಲಿ ಪಾಕೆಟ್ ಖಾಲಿ. ನಿಮಗೆ ಮುಂಬೈಲಿದ್ದೆ ನಾನು. ರೆಂಟ್ ಆಗಿರ್ಬೋದು, ತಂದೆ ತಾಯಿಯವರು ದುಡ್ಡು ಕಳಿಸ್ತಿದ್ದೆ, ಸುಮಾರು ಇನ್ನು ಲೋನ್ ಇತ್ತು. ಹೀಗಿರ್ಬೇಕಾದ್ರೆ ಒಂದು ಅನ್ನಿಸ್ತು, ಜಾಬ್ ಅನ್ನೋದು ಜೀವನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕನಸಿನ ಜೀವನ ಮಾಡೋಕ್ಕೆ ಯಾವತ್ತೂ ಹೆಲ್ಪ್ ಮಾಡಲ್ಲ. ಸೊ ಹಾಗಾಗಿ ನಾನು ಬೇರೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. 2006, 7, 8ರಲ್ಲಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದೆ. ಒಂದು 25,000 ಎಲ್ಲ ಖರ್ಚು ಮಾಡಿ, ಫ್ಲಾಪ್ ಶೋ.
ಹೋಯ್ತು. ಬಟ್ ಅದರಿಂದ ಕಲ್ತಿದ್ದು ಸುಮಾರು, ಯಾಕಂದರೆ ಅದರಿಂದ ಇವತ್ತು ನನ್ನ ಸುಮಾರು ವೆಬ್ಸೈಟ್ಸ್ ಇದೆ, ಅದರಿಂದನೂ ದುಡ್ಡು ಬರ್ತಿರುತ್ತೆ. ಆಮೇಲೆ ಯಾರೋ ಫ್ರೆಂಡು ಬೆಳೆದ, ಮಗ ನೀನು ದುಡ್ಡು ಮಾಡಬೇಕು ಅಂತಂದರೆ ನೀನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡು ಅಂತಂದ. ಮಗ ಲೀಗಲ್ಲ ಅಂತ ಕೇಳಿದೆ. MLM. ಹಾಂ MLM ಲೀಗಲ್ಲು ಅಂತಂದರು. ಸರಿ ನಾನು ಏನು ಮಾಡಬೇಕು ಅಂತ ಕೇಳಿದೆ. ಅವ್ರು ಹೇಳಿದ್ರು ಏನಿಲ್ಲ, ಒಂದು 80,000 ಇನ್ವೆಸ್ಟ್ ಮಾಡ್ಬೇಕು. 80,000 ಗುರು ಅಂತಂದೆ ನಾನು. ಇದು 2011ರಲ್ಲಿ 11-12ರಲ್ಲಿ 80,000 ಭಾಳ ಹೆವಿ ಅಮೌಂಟು ಇರಲಿಲ್ಲ. ಜಾಬಲ್ಲಿದ್ದೆ, ಆದರೂ ಅಷ್ಟು ಇನ್ವೆಸ್ಟ್ ಮಾಡೋಷ್ಟು ದುಡ್ಡು ಇರಲಿಲ್ಲ. ಪರ್ಸ್ನಲ್ ಲೋನು ಊರಿಗೆಲ್ಲ ದುಡ್ಡು ಕೊಡ್ತಿದ್ದೆ, ಹಾಗಾಗಿ ಕಷ್ಟ ಆಗ್ತಿತ್ತು. ಸರಿ ಏನು ಮಾಡಿದೆ, ವೈಫ್ ಹತ್ರ ಮಾತಾಡಿದೆ. ಮತ್ತು ಗೋಲ್ಡ್ ಅಡ ಇಟ್ಬಿಟ್ಟು ಸ್ವಲ್ಪ ದುಡ್ಡು ತೊಗೊಂಡ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡೋಣ. ನಂಗೆ ಗೊತ್ತು, ನನ್ನ ಕಾನ್ಫಿಡೆನ್ಸ್ ಇದೆ, ಅದನ್ನು ದುಡ್ಡು ಮಾಡ್ಕೋತೀವಿ, ವಾಪಸ್ ಗೋಲ್ಡ್ನ ಒಂದು 6 ತಿಂಗಳಲ್ಲಿ ಬಿಡಿಸ್ಕೋತೀವಿ ಅಂತಂದೆ. ಸರಿ ಅಂತ ಒಪ್ಕೊಂಡ್ರು. ಗೋಲ್ಡ್ ಇಟ್ಬಿಟ್ಟು ಲೋನ್ ತೊಗೊಂಡ್ವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಿದೆ. ಒಂದು 6 ತಿಂಗಳಲ್ಲಿ ದುಡ್ಡು ಮಾಡಿದೆ, ಅದನ್ನು ವಾಪಸ್ಸು ಬಿಡಿಸ್ಕೊಂಡ್ವಿ. ಅದರಿಂದ ಸುಮಾರು ದುಡ್ಡು ಮಾಡಿದ್ವಿ. ಎಲ್ಲೋ ಒಂದು ಕಡೆ ಏನಾಯಿತು ಅಂತಂದರೆ, ಕೆಲವು ಸಲ ನೆಟ್ವರ್ಕ್ ಮಾರ್ಕೆಟಿಂಗ್ದು ನೆಗೆಟಿವ್ ನ್ಯೂಸ್ ಭಾಳ ಸ್ಪ್ರೆಡ್ ಆಗುತ್ತೆ. ಆ ಟೈಮಲ್ಲೂ ಹಾಗೆ ಆಯಿತು. ಅದು ಭಾಳ ಇಂಪ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವು. ನಾವೆಲ್ಲ ಜನರ ಜೊತೆ ಕನೆಕ್ಟ್ ಆಗ್ತಿದ್ವಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ವಿ, ಅದು ಸ್ಟಾಪ್ ಆಯಿತು. ಆವಾಗ ನನಗೆ ಯಾವಾಗಲೂ ಆಸೆ ಇದ್ದಿದ್ದು ಅನ್ನೋದು ಅಂತಂದರೆ ಆನ್ಲೈನ್ ಮಾಡಬೇಕು ಅಂತಿತ್ತು. ಸರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ, ಏನೇನು ಮಾಡ್ಬೋದು, ಡೊಮೈನ್ ನೇಮ್ ಪರ್ಚೇಸ್ ಮಾಡಿ ಸೆಲ್ ಮಾಡ್ಬೋದು ಅಂತಿತ್ತು. ಆಮೇಲೆ ಹಿಂಗೆ ಹುಡುಕ್ತಾ ಗೊತ್ತಾಯಿತು, ವಿಡಿಯೋ ಮಾಡಿ ಇನ್ನೂ ದುಡ್ಡು ಮಾಡ್ಬೋದು ಅಂತಂದ್ಬಿಟ್ಟು. ನಾನು ಅಂದ್ಕೊಂಡು ಏನು ಗುಡು ವಿಡಿಯೋ ಮಾಡಿಬಿಟ್ಟು ದುಡ್ಡು ಮಾಡ್ಬೋದಾ. ಆವಾಗ 2011-12ರಲ್ಲಿ ಹೇಗೆ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು ಅಂತ ಗೊತ್ತಾಯಿತು. ಸರಿ ಅಂತ 2012ರಲ್ಲಿ ವಿಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ಮೊದಲನೇ ವಿಡಿಯೋ ಹಾಕಿದ್ವಿ. ನೆಟ್ ಕ್ಯಾಮ್ರಾ ಇಲ್ಲ, ಮೈಕ್ರೋಫೋನ್ ಇಲ್ಲ, ಟ್ರೈಪಾಡ್ ಇಲ್ಲ, ಏನೂ ಇಲ್ಲ. ವಿಡಿಯೋ ಎಲ್ಲ ಹಿಂಗೆ ಶೇಕ್ ಆಗ್ತಿತ್ತು, ಲೈಟಿಂಗ್ ಇಲ್ಲ, ಏನಿಲ್ಲ. ಶುರು ಆಯಿತು. ಅದು ಫಸ್ಟ್ ಕುಕ್ಕಿಂಗ್ ಚಾನಲ್ ಶುರು ಮಾಡಿದ್ದು. ಮೊದಲನೇ ದಿವಸ ವ್ಯೂಸ್ ಇಲ್ಲ, 2ನೇ ದಿವಸ ಇಲ್ಲ, ಸುಮಾರು ದಿವಸ ವ್ಯೂಸ್ ಬರಲಿಲ್ಲ. ಆಮೇಲೆ ಬರ್ತಾ ವ್ಯೂಸ್ ಬರೋಕ್ಕೆ ಶುರು ಆಯಿತು. ಒಂದು 7 ತಿಂಗಳಾದಮೇಲೆ ಮೊದಲನೇ $1 ಬಂದುಬಿಡ್ತು. ಮೈಯೆಲ್ಲ ಜುಮ್ಮನಕ್ಕೆ ಶುರು ಆಯಿತು. ಏನು ಗುರು ದುಡ್ಡು ಬರ್ತಿದೆಯಲ್ಲ ಆನ್ಲೈನಿಂದ ಅಂತ ಅಂದ್ಬಿಟ್ಟು ಫುಲ್ ಖುಷಿ. ಆ $1 ಬಂತು ಅಂತ ಖುಷಿ ಅಲ್ಲ, ಯೂಟ್ಯೂಬಿಂದ ದುಡ್ಡು ಮಾಡ್ಬೋದಲ್ಲ ಅಂತ ಖುಷಿ ಬಂತು. ಓಕೆ ಸರಿ ಅಂತ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಹೇಳಿದೆ, ನೋಡು ನನಗೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ. ವೈಫ್ ಹೇಳಿದೆ ನೀನು ಶುರು ಮಾಡು, ತಮ್ಮನಿಗೆ ಹೇಳಿದೆ ತಮ್ಮನಿಗೂ ಶುರು ಮಾಡು ಅಂತಂದ್ಬಿಟ್ಟು. ತಮ್ಮ ಒಂದು ಪ್ರಶ್ನೆ ಕೇಳಿದೆ ನನಗೆ, ಅಣ್ಣ ಎಷ್ಟು ದುಡ್ಡು ಬಂದಿದೆ ಅಂತಂದೆ. $1 ಬಂದಿದೆ ಕಣೋ ಅಂತಂದೆ. ಯೋಚನೆ ಮಾಡ, $1 ಅಂತಂದರೆ ₹60 ಅಣ್ಣ ಅಂತಂದೆ. ಹೌದು ಕಣೋ ಅಂತಂದೆ. ಅಕೌಂಟ್ ಬಂದಿದೆಯಾ ಅಂತ ಕೇಳಿದೆ. ಇನ್ನೂ ಇಲ್ಲ ಅಂತಂದೆ. ಸರಿ ಬಿಡು, ನಿನ್ನ ಅಕೌಂಟ್ ಫಸ್ಟ್ ದುಡ್ಡು ಬರಲಿ, ಆಮೇಲೆ ನಾನು ಮಾಡ್ತೀನಿ ಅಂತಂದ. ಅಂದರೆ ಆಗಲೂ ಕೂಡ ಡೌಟು ನಿಮ್ಮ ತಮ್ಮಂಗೆ. ನಮ್ಮ ತಮ್ಮನಿಗೆ ಆಗಲೂ ಕೂಡ ಡೌಟು. ಯಾರೋನು ಇವತ್ತು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋನು. ಆವಾಗ ಡೌಟು. 2012 ಯಾರೂ ನಂಬ್ತಿರ್ಲಿಲ್ಲ ನಿಮ್ಮ ಆನ್ಲೈನ್ ದುಡ್ಡು ಮಾಡ್ಬೋದು ಅಂತಂದರೆ. ಏನಪ್ಪ ಹಿಂಗಾಯ್ತಲ್ಲ, ಹೇಳಿದ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಅವನು ಮೊದಲೇ ಡಿಪ್ಲೊಮಾ ಡ್ರಾಪ್ ಔಟ್ ಬೇರೆ. ಅವನು ಒಳ್ಳೆ ಆಪರ್ಚುನಿಟಿ ಇತ್ತು. ಸರಿ ಶುರು ಮಾಡಲಿಲ್ಲ. ಭಾಳ ಟ್ರಯಲ್ ಆ್ಯಂಡ್ ಎರರ್ಸು, ಮಿಸ್ಟೇಕ್ಸು. ಯಾಕೆಂದರೆ ಈಗ ಸುಮಾರು ಆಪರ್ಚುನಿಟೀಸ್ ಇದೆ ಕಲಿಯೋರಿಗೆ. ಆಗ 2012ರಲ್ಲಿ ಯಾರೂ ಹೇಳ್ಕೊಡ್ತಾನೂ ಇರಲಿಲ್ಲ. ಎಲ್ಲೋ ಒಂದು ಅಮೆಝಾನಲ್ಲಿ ಒಂದು ಬುಕ್ ಕಾಣಿಸ್ತು, ಯೂಟ್ಯೂಬ್ ಸ್ಟ್ರಾಟಜೀಸ್ ಅಂತ ಅಂದ್ಬಿಟ್ಟೆ. ನಾವು ತರಿಸ್ಕೊಂಡೆ ಮನೆಗೆ. ಬುಕ್ಕಲ್ಲಿ ಒಂದು 15-20 ಪೇಜ್ ಇತ್ತು, ಇನ್ಫಾರ್ಮೇಷನೇ ಇಲ್ಲ. ನಂಗೆ ತಲೆ ಕಟ್ಟಿದ್ದು, ಏನು ಗುರು ಬುಕ್ ಬೇರೆ ಬರೆದವ್ರೆ, ಅದರಲ್ಲಿ ಇನ್ಫಾರ್ಮೇಷನೇ ಇಲ್ಲ ಅಂತಂದ್ಬಿಟ್ಟು. ಸರಿ ಹಾಗೆ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಿದ್ವಿ. ಮಿಸ್ಟೇಕ್ಸ್ ಆಯಿತು, ಕಾಪಿರೈಟ್ ಇಶ್ಯೂಸು, ಅದು ಇದು ಎಲ್ಲ ಏನೋ ಬರೋಕ್ಕೆ ಶುರು. ಎಲ್ಲ ಟ್ರೈ ಮಾಡಿ ಸುಮಾರು ಮತ್ತೊಂದು 3 ತಿಂಗಳಾದಮೇಲೆ ಮೊದಲನೇ ಚೆಕ್ಕು ಮನೆಗೆ ಬರುತ್ತೆ. ಸುಮಾರು ₹6,000. ಈಗಾದರೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಬರುತ್ತೆ. ನಿಮಗೆಲ್ಲ ಈಗ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಬರ್ತಿರುತ್ತೆ. ಆಗ ಹಂಗಲ್ಲ, ಮನೆಗೆ ಲಿಟ್ರಲಿ ಗೂಗಲ್ ಅವ್ರು ಚೆಕ್ ಕಳಿಸೋರು. ಚೆಕ್ ಮನೆಗೆ ಬಂತು. ಇದನ್ನು ಬ್ಯಾಂಕಲ್ಲಿ ಹಾಕಿದ್ರೆ ದುಡ್ಡು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಒಂಥರ ಹೆದರಿಕೆ, ಯಾಕೆಂದರೆ ಫಾರಿನ್ ಕರೆನ್ಸಿ ಅಲ್ವಾ. ಸರಿ ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ಹೋಗಿ ಚೆಕ್ ಕೊಟ್ಟೆ, ಕ್ರೆಡಿಟ್ ಮಾಡಿಬಿಟ್ರು. ಮತ್ತೆ ಖುಷಿ. ಅಲ್ಲೇ ಜಯನಗರದಲ್ಲಿ ಮನೆ ಇದ್ದಿದ್ದು. ಬ್ಯಾಂಕು ಹೆಚ್ಚು ಕಡಿಮೆ 1.5-2 ಕಿಲೋಮೀಟರ್ ದೂರದಲ್ಲೇ ಇತ್ತು. ಮತ್ತೆ ಫುಲ್ ಜೋಶನ್ ಮನೆಗೆ ಬಂದಿದೆ. ನೋಡಿ ಈಗ ನನಗೆ ಆ್ಯಕ್ಚುಲಿ ಕ್ರೆಡಿಟ್ ಆಗಿದೆ, ಶುರು ಮಾಡಿ ಅಂತಂದೆ. ಅಲ್ಲಿಂದ ಶುರುವಾಗಿದ್ದು ನಮ್ಮ ಎಂಟೈರ್ ಫ್ಯಾಮಿಲಿಯವರು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.